ಹಲೋ ಗುರು ಎಲ್ಲಿ? ಹಬೀಬಿ ದುಬೈ, ನೀವೆಲ್ಲಿ? ನಾನ್ ಬಾಂಬೆ ಸಿಗ್ಬೇಕಾಯ್ತು. ಸರಿ ಸರಿ ಗುರು, ಸಿಗೋಣ. ಬನ್ನಿ, ಬೆಂಗಳೂರಲ್ಲಿ ಇರ್ತೀನಿ ಆಫೀಸಲ್ಲಿ. Okay, ಬರ್ತಾ ಹಂಗೆ ನೋಡಿ ಡ್ಯೂಟಿ ಫ್ರೀ. ಅದೇ ಅದೇ ಗೊತ್ತು ಗೊತ್ತು ಗೊತ್ತು. ಹಾ ಬರ್ತೀನಿ ಗುರುವೆ. ಬನ್ನಿ ಆಫೀಸಲ್ಲಿ ಸಿಗೋಣ, ಮಾತಾಡೋಣ. ಓಕೆ ಗುರು. ಸರ್ ಕಿದಾರೆ ಉದರ್ ಬಾಟ್ರ್ ರಕ್ಕ ಉನ್ಕು ದೇ ದೋ. ಸರ್ ನಾನು ಕನ್ನಡದವನು ಸರ್, ನಂದು ಹಾಸನ್ನು. ಹೌದಾ? ನಿಮ್ಮ ಡೈರೆಕ್ಟ್ರ್ ಹಿಂದಿ ಪಿಕ್ಚರ್ ಮಾಡವ್ರೆ ಅಂತ ಬಿಹಾರದಿಂದನೂ ಅಸ್ಸಾಮಿಂದನೂ ಹಿಡ್ಕೊ ಬಂದವ್ರೆ ಅನ್ಕೊಂಡೆ. ಸರ್ ಕೂತ್ಕೊಳ್ಳಿ ಸರ್, ಕರಿತೀನಿ ಸರ್ ನಾ. ಅಷ್ಟೆಲ್ಲ ಬಿಲ್ಡಪ್ ಬೇಡ, ನನ್ನ ಫ್ರೆಂಡ್. ಕತೆ ಯಾರನ್ನ ಕೇಳುತ್ತೋ ಅವನೇ ಹೀರೋ. ಗುರುವೆ, ಅಪ್ಪ ಡೈರೆಕ್ಟ್ರೇ, ಏನು ಸಮಾಚಾರ? ಏನ್ ಹೇಳ್ಬೇಕು ಗುರು? ಹಂಗೆ ಇದೆಯಾ? ನೀನು ಹಂಗೆ ಇದೆಯಾ? ಹೌದು. ಸ್ವಲ್ಪ ದಪ್ಪ ಆಗಿದೆ. ಏನೇನು ಬರ್ಕೊಂಬಿಟ್ಟಿದ್ದೀರಾ? ಹಾಂ, ಕಂಗ್ರ್ಯಾಚುಲೇಷನ್ ಸ್ಕೂಲ್ ಓಪನ್ ಮಾಡಿದ್ದಕ್ಕೆ. ಸ್ಕೂಲ್ ಅಲ್ಲ ಗುರು, ಇವರೆಲ್ಲ ರೈಟರ್ಸ್. ಹೌದಾ? ನಾವು ರೈಟರ್ಸ್ ರೂಮ್ ಮಾಡ್ಕೊಂಡಿದ್ದೀವಿ. ಅಂದರೆ ಒಂದು ಸ್ಕ್ರಿಪ್ಟ್ಗೊಂದು ವೆಯ್ಟ್ ಬರಲಿ ಅಂತ ಒಳ್ಳೆ ವೆಯ್ಟ್ ಇರೋರ್ನೇ ಹಾಕೊಂಡಿದ್ದೀರಾ. ನೋಡಿ, ಇವೆಲ್ಲ ಫಸ್ಟ್ ಆಗಿ ಸೆಕೆಂಡ್ ಆಗಿ ಇವೆಲ್ಲ ನಾವು ಮಾಡ್ತಿರ್ವಲ್ಲ, ಹಾಂ, ಬೇಸಿಕ್ಸ್ ಇವೆಲ್ಲ ಬೇಕು ಸಿನಿಮಾಗೆ. ಆ ಸ್ಕ್ರಿಪ್ಟ್ ಚೆನ್ನಾಗಾದ್ರೆ ಸಿನಿಮಾ ಚೆನ್ನಾಗಿ ಬರುತ್ತಲ್ಲ. ನಾವು ಕಾಲೇಜ್ ಕುಮಾರಲ್ಲಿ ಅಲ್ಲ, ಅದ್ರಲ್ಲಿ ಮಾಡಿಲ್ಲ. ಎಲ್ಲ ಗೊತ್ತು ನಡೀರಿ ಡೈರೆಕ್ಟ್ರೇ, ಬಾಲಿವುಡ್ಗೆ ಹೋದ್ಮೇಲೆ ಬದಲಾಗಿದ್ದೀರಾ? ಹಂಗಲ್ಲ ಗುರು, ಅಪ್ಡೇಟ್ ಆಗಿದ್ದೀವಿ ಅಂತ ಹೇಳ್ಬೋದು ಅಷ್ಟೇ. ಹೌದಾ, ಬದಲಾಗಿಲ್ಲ. ಒಂದು ಕೆಲಸ ಮಾಡೋಣ, ಇವ್ರ ಮುಂದೆ ಬೇಡ, ನಮ್ಮ ಕಾಲೇಜ್ ಕುಮಾರ ಕಥೆಗಳು ಆಚೆ ಕುತ್ಕೊಂಡು ಮಾತಾಡೋಣ ಬನ್ನಿ. ಈಗ ಹೇಳಿ ಮ್ಯಾಟ್ರ್, ನಾನು ಕರೆಸ್ತೀವಿ, ಸುಮ್ ದುಬೈಯಿಂದ ಕರೆಸ್ತೆ ಟಿಕೆಟ್ ಹಾಕಿ. ಏನಿಲ್ಲ, ಇದು ಅದೇ ನೀವು ಒಂದು ಇನ್ಸಿಡೆನ್ಸ್ ಹೇಳಿದ್ದಲ್ವಾ, ಹಾಂ, ಅದು ತುಂಬ ವರ್ಷದಿಂದ ತಲೆಯಲ್ಲೇ ಓಡ್ತಾ ಇತ್ತು, ಅದನ್ನು ಸಿನಿಮಾ ಮಾಡೋಣ ಅಂತ. ಅದು ಏನು ಗೊತ್ತಾ ಗುರುವೆ, ಸ್ವಲ್ಪ ರಾ ಥರ ತೆಗಿಬೇಕು, ಹಂಗಂಗೆ ಹಸಿಯಾಗಿ ಅಬಯ್ಯೋದು ಇದೆಲ್ಲ ಮಾಡೋದು, ಅದು ಹೆಂಗೆ ತೆಗಿಯೋದು ಅದನ್ನ? ಇಲ್ಲ, ನನಗೆ ಅದೇ ಇಷ್ಟ ಗುರು, ನನ್ನ ಫೇವ್ರೆಟ್ ಜಾನರೇ ರಾನೇ. ಬಟ್ ಸಿಕ್ಕಿರೋ ಸಿನಿಮಾಗಳು ಹಿಂಗೆ, ಅದೇನು ಮಾಡೋಕ್ಕಲ್ಲ. ಬಟ್ ಈಗ ಇದನ್ನು, ಈ ಅವಕಾಶನ ಚೆನ್ನಾಗಿ ಯೂಸ್ ಮಾಡಿ, ಕಾಮಿಡಿ ಸಿನಿಮಾ ಮಾಡಿದೆ, ಹಿಸ್ಟಾರಿಕಲ್ ಮಾಡಿದೆ, ರಾಮ್ ಕಾಮ್ ಮಾಡಾಯ್ತು, ಎಲ್ಲ ಆಯಿತು. ಏನೋ ಹೊಸದೇನೋ ಆಯಿತು ನಮ್ಮ ಪಿಕ್ಚರು. ಅದೇ ಕಾಲೇಜ್ ಕುಮಾರ ಫ್ಯಾಮಿಲಿ ಎಲ್ಲ ಆಯಿತು. ಅದೇ ಹೊಸದೇನಾದ್ರು ಮಾಡೋಣ ಅಂತ. ಅದೇ ಈಗ ಹೆಂಗಿದೆ ಗುರು ನಿಂದು ಅವೈಲಬಿಲಿಟಿ? ಆ್ಯಕ್ಷನ್ನು, ಕಾಮಿಡಿ, ಥ್ರಿಲ್ಲರು, ಫ್ಯಾಮಿಲಿ, ಚೂರು ಕಷ್ಟ ಆಗ್ಬೋದು ಗುರು. ಸಿನಿಮಾಗಳಿದೆಯಾ? ಒಂದು 4-5. 4-5 ಆಯ್ತು ಬಿಡಿ, 4-5 ಮುಗಿಸ್ಕೊಳ್ಳಿ, ಆಮೇಲೆ ಮಾಡೋಣ. ಅಪ್ಪ ಬೋಲ್ಟ್ ಹಾಕಿದ್ ಓದ್ಕೋಗುರು, ಡೇಟಾ ಎಷ್ಟು ಬೇಕು ಅಷ್ಟು ಕೊಡುವಂತೆ. ಹಂಗಲ್ಲ, ಕ್ಯಾಲೆಂಡರ್ನೇ ಕೊಡ್ತೀನಿ, ಹೋಗು. ಇದು ಆ ಥರ ಡೇಟ್ ಗೀಟ್ ಎಲ್ಲ ಇಟ್ಕೊಂಡು ಸಿನಿಮಾ ಮಾಡೋಕ್ಕಲ್ಲ. ನೀನು ಫುಲ್ ಫ್ರೀಯಾಗಿ ಬಂದ್ಬಿಡ್ಬೇಕು. ಒಂದು ನಿಮಿಷ ಇರ್ರಿ, ಕಾಲೇಜ್ ಕುಮಾರಲ್ಲಿ ಜಾರಾದಲ್ಲಿ ಟೀ ಶರ್ಟ್ ತಂದು ಕೊಟ್ರಿ, ಹೊಸ ಪ್ಯಾಂಟ್ ತಂದು ಕೊಟ್ರಿ, ಇದ್ರಲ್ಲೂ ಅದೇ ತರ್ಬೇಕಪ್ಪ. ನೀವು ರಾತ್ ಆಗಿದ್ದೀವಿ, ಗುಂಪಲ್ಲಿ ನಿಲ್ಸ್ಬಿಡ್ತೀವಿ ಅಂತ ಏನೇನೋ ಮಾಡಿರ. ಇದು ಹೈ ಕ್ವಾಲಿಟಿ ಬ್ರ್ಯಾಂಡ್ಸು. ಬಟ್ ಏನಂದರೆ ಬರೀ ಸಂಡೇ ಮಾತ್ರ ಸಿಗೋದು. ಅದು ಆಫರ್ಲ್ಲ? ಆಫರ್ ಅಂತಲ್ಲ, ಅದು ಅವೈಲಬಿಲಿಟಿ ಸಂಡೇ ಓನ್ಲಿ, ಬೇರೆ ದಿವಸ ಓಪನ್ ಇರಲ್ಲ. ಅಂತ ಕಡೆ ನಿನಗೆ ನಾನು ಕಾಸ್ಟ್ಯೂಮ್ ನಾನು ಬರ್ಬೇಕು, ಅಲ್ಲೇ ಚೆಕ್ ಬೇಡ ಬೇಡ, ನೀನು ಬರಬೇಡ, ಅದು ಸ್ವಲ್ಪ ಲಿಮಿಟೆಡ್ ಕ್ರೌಡ್ ಹೋಗ್ಬೇಕು. ನಿಮ್ಮ ಹತ್ರ ಸಸ್ಪೆನ್ಸಲ್ಲಿ ಕೊಡ್ತಾವ್ರಲ್ಲಿ ಬಟ್ಟೆ, ಆ ಥರ ಅಲ್ಲ. ಮತ್ತೆ ನಿಂಗೆ ಗೊತ್ತಾಗುತ್ತೆ, ಇವಾಗ ಟೆಸ್ಟ್ ಶೂಟ್ ಮಾಡೋಣ. ಸರಿ ಆಯ್ತು, ಮಾಡಿದಾಗ ಒಂದು ಐಡಿಯಾ ಬರುತ್ತೆ. ಆಮೇಲೆ ನಿಂಗೆ ಗೊತ್ತಾಗುತ್ತೆ ಯಾವ ಥರ ಕ್ವಾಲಿಟಿ ಇರುತ್ತೆ ಏನು ಅಂತ. ಸರಿ, ಅದು ಕತೆ ಹಂಗೆ ರಾಂಗ್ ಇಟ್ಟಿದ್ದೀರಾ ಇಲ್ಲ ಫೈಟು, ಸಾಂಗು, ರೊಮ್ಯಾನ್ಸು ಏನ್ರು ಉಂಟಾ? ನೀವು ಅದಕ್ಕೇನು ಬೇಕೋ ಆ್ಯಕ್ಟಿಂಗ್ ಮಾಡಿ ಸಾಕು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಂಡು. ಅದೇ ಪ್ರೊಡ್ಯೂಸರು ಅಶೋಕ ಹೋಟ್ಲಿ ಲಾಂಚ್ ಮಾಡೋದು, ಪೋಸ್ಟ್ರು, ಅಡ್ವಾನ್ಸು, ಅದೇ ಡಬಲ್ ಡೋರ್ ಕ್ಯಾರವಾನು. ಗುರು, ನಾನು ಕತೆ ನಂಬಿದ್ದೀನಿ, ನೀನು ನನ್ನ ನಂಬಿದ್ಯಾ? ನಮ್ಮಿಬ್ಬರು ನಮ್ದವನು ಯಾರಾದ್ರು ದುಡ್ಡು ಹಾಕ್ತಾರೆ, ಸಿನಿಮಾ ಆಗುತ್ತೆ, ಚೆನ್ನಾಗಾಗುತ್ತೆ. ತುಂಬ ದೊಡ್ಡ ಲೆವೆಲಲ್ಲಿ ಈ ಸಿನಿಮಾನ ದೊಡ್ಡವ್ರ ಜೊತೆಗಿದ್ದಾರೆ, ಆಗುತ್ತೆ. ಆದರೆ ಸರಿ, ಇದು ಆ್ಯಕ್ಚುಲಿ ಒಂದು ಸ್ವಲ್ಪ ಇದು ಮೆಥಡ್ ಆ್ಯಕ್ಟಿಂಗ್ ಥರ ಏನಾದ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಗುರು. ಅಂದರೆ ಫುಲ್ಲು ನೀನೇ ಇದು ಟೇಕ್ ಓವರ್ ಮಾಡಬೇಕಲ್ವಾ, ಒಂದು ಸ್ವಲ್ಪ ಅದು ನಾನು ಸ್ವಲ್ಪ ಡೆವಲಪ್ ಮಾಡ್ಕೊ. ಒಂದು ಸ್ವಲ್ಪ ಯಾರಿಬ್ರು ಒಳ್ಳೆ ಟ್ರೈನರ್ ಕಳಿಸ್ತೀನಿ, ಒಂದ್ಸರಿ ಫಸ್ಟಿಂದ ಕಲ್ತು ಗುರು. ಫಸ್ಟಿಂದ ಕೆಲಸ ಮಾಡು, ಹಾಂ, ಮೇಕಪ್ ಮ್ಯಾನ್ ಕರೆಸ್ತೀನಿ, ನೀವು ಮೇಕಪ್ ಮಾಡ್ಕೊಂಡು ನಾನು ಒಂದ್ಸರಿ ಆ್ಯಕ್ಟಿಂಗ್ ಮಾಡಿ ನೋಡು, ಕಷ್ಟ ಏನು ಅಂತ ಗೊತ್ತಾಯ್ತು. ನಾನೇ ಕೈ ಮಾಡಲಿ, ಇವೆಲ್ಲ ಯಾಕೋ ವರ್ಕೌಟ್ ಆಗಲ್ಲ ಅಂತ ಅನ್ಸುತ್ತೆ. ಅಲ್ಲ, ನೀನು ಬಾಲಿವುಡ್ ಹೋದ್ಮೇಲೆ ಹಾಳಾಗ್ಬಿಟ್ಟೆ. ಅಲ್ಲಪ್ಪ, ನೀನಾಯ್ತು, ನಿನ್ ಪಿಕ್ಚರ್ ಆಯ್ತು. ನಾವೇನು ದುಬೈಗೆ ಹೋಗಿದ್ದು ಆಕ್ಟಿಂಗ್ ಕಲಿಯೋಕೆ, ಅವನ್ನೆಲ್ಲ ಹೇಳಕ್ಕಾಯ್ತದ ಇವ್ರಿಗೆ? ಏನ ಹೇಳ್ಬಿಟ್ಟು ಹೋಗು. ಬೇಡ, ಆಯ್ತು ಬಿಡಿ, ಮಾಡ್ತೀನಿ. ಥ್ಯಾಂಕ್ಸ್ ಅಪ್ಪಾಜಿ. ಅದೇ ಶೂಟಿಂಗು ಮಾಡೋಣ, ಫಸ್ಟು ಲುಕ್ ಟೆಸ್ಟ್ ಮಾಡೋಣ, ಆಮೇಲೆ ಹೇಳ್ತೀನಿ. ಅದೇ ನಾ ಹೇಳಿದ್ನಲ್ಲ, ಅದೇ ಟೈಟ್ಲ್ ತಾನೆ? ಹಾಂ, ಅದೇ ಟೈಟ್ಲು. ಯಾವುದೋ ತಮಿಳ್ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಆ ನೆಲ್ಸನ್ ಮಾಡ್ತಾನಲ್ಲ, ಹಂಗೆ ಮಾಡೋದಕ್ಕೆ ಈ ಪ್ರೊಮೋ ತೆಗಿಯಕ್ಕೆ ಇಲ್ಲಿವರೆಗೆ ಬೇರೆ ಕರೆಸ್ತಾರೆ. ಹಲೋ ಅಪ್ಪಾಜಿ, ಇದೆಲ್ಲ ನಾವು ಅವಾಗಲೇ ಮಾಡಿದ್ದು 10 ವರ್ಷ ಹಿಂದೆನೆ.
ಸರಿ ಆಯ್ತು. ಡೌಟ್ ಇದ್ದರೆ ಯೂಟ್ಯೂಬಲ್ಲಿ ಚೆಕ್ ಮಾಡಿ. ಫಸ್ಟ್ ಲುಕ್ ಯಾವಾಗ ಬಿಡ್ತೀರಾ? ಬಿಡೋಣ, ಒಳ್ಳೆ ದಿವಸ ಬಿಡೋಣ. ಒಳ್ಳೇದು ಅಂದರೆ 18th ಸೋಮವಾರ ಬಿಡೋಣ. ಬಾಟ್ಲಿ ಎಲ್ಲ ಇಕ್ಬಿಟ್ಟೋಗು. ಹಾಂ ಆಯಿತು. ಹ್ಞೂ